ನಮಸ್ಕಾರ. ಮೊನ್ನೆ ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ ಒಂದು ಕೋವಿಡ್ ಆಸ್ಪತ್ರೆಯಲ್ಲಿ ಆಮ್ಲಜನಕ ಕೊರತೆ ಉಂಟಾಗಿ 24 ಸೋದರು. ಆ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಆಗ್ರಹ ಮಾಡಿದ್ರು. ಅದು ಸಂಬಂಧಪಟ್ಟಂಗೆ ಒಂದು ಕೋರ್ಟ್ ಸಹ ಯಾರೋ ಸಾರ್ವಜನಿಕ ಹಿತಾಸಕ್ತಿ PI ಹಾಕಿದ್ರು. ಒಂದು ನ್ಯಾಯಾಂಗ ತನಿಖೆ ಆಗಬೇಕು, ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ಗೆ ಅರ್ಜಿ ಹಾಕಿತ್ತು. ಅರ್ಜಿ ಹಾಕಿದ ನಂತರ ಕೋರ್ಟ್ ಸಹ ಹೇಳಿದ್ದು ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲೋಚನೆ ಮಾಡ್ತಿದ್ವಿ, ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿತ್ತು. ಅಷ್ಟರಲ್ಲಿ ಗೌರ್ಮೆಂಟ್ ಸಹ ಒಬ್ರು IAS ಆಫೀಸರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿತ್ತು. ಆ ಕಮಿಟಿ ಮಾಡಿತ್ತು. ಕಮಿಟಿ ಸರ್ಕಾರನೂ ಮಾಡಿದೆ, ಮತ್ತೊಂದು ಕೋರ್ಟ್ ಸಹ ಒಂದು ಕಮಿಟಿ ಮಾಡಿದೆ. ಈಗ ಜನ ಏನಂದ್ರೆ ಕೆಲವೊಂದು ಎಕ್ಸ್ಪರ್ಟ್ಸ್ ಏನಾದ್ರು ಅಂತಂದ್ರೆ ಈ ಮಾನವ ಹಕ್ಕು ಆಯೋಗ ಸಂಬಂಧಪಟ್ಟಂತವ್ರು ಬೇರೆ ಏನು ಅಂತ ಹೇಳಿದ್ದಾರೆ ಅಂತಂದ್ರೆ ಈಗ ಹೈಕೋರ್ಟ್ ಕಮಿಟಿ ಮಾಡಿರೋದ್ರಿಂದ ಅದು ಮುಖಾಂತರ ಒಂದು ನ್ಯಾಯಾಂಗ ತನಿಖೆ ಮಾಡೋ ಸೂಕ್ತ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಸಂಬಂಧಪಟ್ಟಂಗೆ ಇವತ್ತಿನ ಪತ್ರಿಕೆ ನ್ಯೂಸ್ ಆರ್ಟಿಕಲ್ ಬಂದಿದೆ. ಇವತ್ತು ಮಂಗಳವಾರ 12 ಸುತ್ತು ಇವತ್ತು 11 ತಾರೀಕು ಬಂದಿದೆ. 11 ತಾರೀಕು ನ್ಯೂಸ್ ಆಗಿದೆ ಇವತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ವಾಕ್ಯನ ಈಗ ಬೋರ್ಡ್ ಮೇಲೆ ಬರ್ಕೊಂಡಿದ್ದೀನಿ. ಈ ವಾಕ್ಯದಲ್ಲಿ ಫಸ್ಟ್ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಕ್ಯದ ಸಬ್ಜೆಕ್ಟ್ ವರ್ಬು ಅಬ್ಜೆಕ್ಟ್ ಇಷ್ಟೊಂದು ಮಾತಾಡ್ಬೇಕಾಗುತ್ತೆ. ಬೇರೆ ಏನೋ ನಾವು ಕನ್ನಡದಿಂದ ಇಂಗ್ಲಿಷ್ ಮಾಡ್ಕೊಂಡು ಬೇರೆ ಏನೋ ಗೊತ್ತು ಮಾಡೋಕ್ಕಲ್ಲ. ಬಟ್ ನಮಗೆ ಒಂದು ನಾಲೆಡ್ಜ್ ಮೇಲೆ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಇಲ್ಲಿ ಬರೀ ಆಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಇದೆ. ಆಬ್ಜೆಕ್ಟ್ ಮತ್ತೆ ವರ್ಬ್ ಮಾತ್ರ ಇದೆ. ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಪ್ಯಾಸಿವ್ ವಾಯ್ಸ್ ರೂಲ್ಸ್ ಏನಪ್ಪ ಅಂದ್ರೆ ಆಬ್ಜೆಕ್ಟ್ ಆಮ್ ಆರು ಈಸು ಪ್ಲಸ್ V3 ಆಮು ಈಸು ಆರು ಪ್ಲಸ್ V3 ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ಈಗ ಆಬ್ಜೆಕ್ಟ್ ಫಸ್ಟ್ ಆಬ್ಜೆಕ್ಟ್ ಬರೀ ಆಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಅಭಿಪ್ರಾಯ ಆಬ್ಜೆಕ್ಟ್ ಆಗುತ್ತೆ. ಅಭಿಪ್ರಾಯ ಅಂತಂದ್ರೆ ಒಪಿನಿಯನ್ಸ್ ಒಂದು ನೋಡಿ. ಒಪಿನಿಯನ್ಸ್ ಆರ್ ಎಕ್ಸ್ಪ್ರೆಸ್ಡ್. ಒಪಿನಿಯನ್ಸ್ ಅಭಿಪ್ರಾಯ ಬಹುವಚನ ಆಗುತ್ತೆ. ಇದು ದೇ ಬರುತ್ತೆ. ದೇ ಬರೋದ್ರಿಂದ ಆರ್ ಮಾಡಿದೀವಿ. ವರ್ಬು ವಿ ಫಾರ್ಮ್ ಎಕ್ಸ್ಪ್ರೆಸ್ ಆಗುತ್ತೆ. ಇದು V3 ತಗೊಂಡಾಗುತ್ತೆ. ಎಕ್ಸ್ಪ್ರೆಸ್ಡ್ ಅಂದ್ರೆ ಇಲ್ಲಿ ನಾವು ಕನ್ನಡದಿಂದ ಇಂಗ್ಲಿಷ್ಗೆ ಮಾಡಬೇಕಂತಂದ್ರೆ ಸ್ವಲ್ಪ ವಾಕ್ಯನ ಬದಲಾವಣೆ ಮಾಡ್ಕೊಳ್ಳೋದು, ಒಂಚೂರು ಬದಲಾವಣೆ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಲಿಟರಲಿ ಬೆಳೆಯಲ್ಲ, ಸ್ವಲ್ಪ ನಮ್ಗಿರೋ ನಾಲೆಡ್ಜ್ ಮೇಲೆ ಕನ್ನಡ ಜ್ಞಾನದ ಮೇಲೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುತ್ತೆ. ಇಲ್ಲಿ ನ್ಯಾಯಮೂರ್ತಿಗಳ ಸಮಿತಿಯ ತನಿಖೆ ಸೂಕ್ತ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದ್ರ ಬಗ್ಗೆ ಫೇವರ್ ಮಾಡಿದ್ರೆ ಅಂದ್ರೆ ಅದು ಪರವಾಗಿ ವಾದಿಸಿದ್ದಾರೆ. ಇದೇ ಸೂಕ್ತ ಅಂತ ಹೇಳ್ಬಿಟ್ಟು ಪರವಾಗಿ ವಾದಿಸಿದ್ದಾರೆ. ಇಲ್ಲೇ ತಗೊಂಡ್ರೆ ಒಪಿನಿಯನ್ಸ್ ಆರ್ ಎಕ್ಸ್ಪ್ರೆಸ್ ಇನ್ ಫೇವರ್ ಅಂದ್ರೆ ಇದ್ರ ಪರವಾಗಿ ಅಂತಂದ್ರೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಕಮಿಟಿಯ ಪರವಾಗಿ ಇನ್ ಫೇವರ್ ಆಫ್ ಯಾವ ಕಮಿಟಿ? ನ್ಯಾಯಮೂರ್ತಿಗಳ ಕಮಿಟಿ. ಹೈಕೋರ್ಟ್ ರಚಿಸಿರುವ ನ್ಯಾಯಮೂರ್ತಿಗಳ ಸಮಿತಿ ಅಂತ ಇದೆ. ಸಮಿತಿ ಇದೆ. ಈಗ ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಮಿತಿ ಅಂತಂದ್ರೆ ಇನ್ ಫೇವರ್ ಆಫ್ ಜಸ್ಟಿಸ್ ಕಮಿಟಿ. ಇಲ್ಲಿ ಹೈಕೋರ್ಟ್ ರಚಿಸಿರುವ ಅಂತ ಇದೆ. ರಚಿಸಿರುವ ಪದಕ್ಕೆ ಸೆಟಪ್ ಅಂತ ತಗೊಂಬೋದು, ಫಾರ್ಮ್ ಅಂತ ತಗೊಂಬೋದು, ಅಪಾಯಿಂಟ್ ಅಂತ ತಗೊಂಬೋದು. ಇಲ್ಲಿ ಹೆಚ್ಚು ಸೂಕ್ತ ಅಂತಂದ್ರೆ ಅಪಾಯಿಂಟ್ ಸೂಕ್ತ ಅಂತ ಅದಕ್ಕೆ ನೇಮಕ ಮಾಡಿರ್ತಾರೆ. ಇದ್ರಲ್ಲಿ ಹೈಕೋರ್ಟ್ ರಚಿಸಿರುವ ಅಂತ ಬೇಕಾದ್ರೆ ಇದು ನೇಮಕ ಮಾಡಿರುವ ಅಂತ ತಗೋಬಹುದು. ನೇಮಕ ಮಾಡಿರುವ ಅಂತ ಬೇಕಾದ್ರೂ ಮಾಡ್ಕೋಬಹುದು. ಹೈಕೋರ್ಟ್ ನೇಮಕ ಮಾಡಿರುವ ಕಮಿಟಿ. ಜಸ್ಟಿಸ್ ಕಮಿಟಿ ಅಪಾಯಿಂಟೆಡ್ ಬೈ ಹೈಕೋರ್ಟ್ ಟು ಇನ್ವೆಸ್ಟಿಗೇಟ್ ಪ್ರಕರಣದ ಕುರಿತು ಅಂತ ಇದೆ. ಇಲ್ಲಿ ಇನ್ವೆಸ್ಟಿಗೇಟ್ ಪ್ರಕರಣದ ಕುರಿತು ಅಂತ ಇದೆ.
ಕುರಿತು ಇಲ್ಲಿ ಪ್ರಕರಣದ ಕುರಿತು ಇಲ್ಲಿ ಒಂದು ಪ್ರಕರಣ ಕುರಿತು ವಿಚಾರಣೆ ನಡೆಸುವಂತ ಇಲ್ಲಿ ಒಂದು ವರ್ಡ್ ಬಿಟ್ಟಿದೆ, ವಿಚಾರಣೆ ನಡೆಸುವಂತ ಮಾತಾಡಿದೆ. ವಿಚಾರಣೆ ಅಪಾಯಿಂಟ್ ಬೈ ಹೈಕೋರ್ಟ್ ಟು ಇನ್ವೆಸ್ಟಿಗೇಟ್, ವಿಚಾರಣೆ ನಡೆಸುವುದನ್ನ ಟು ಇನ್ವೆಸ್ಟಿಗೇಟ್ ಅಂತ ಟು ಇನ್ವೆಸ್ಟಿಗೇಟ್ ಇಲ್ಲಿ ಬರೆಯುವಾಗ ಮಿಸ್ ಮಾತಾಡಿದ್ದೀನಿ. ಪ್ರಕರಣ ಕುರಿತು ವಿಚಾರಣೆ ನಡೆಸಲು ಅಂತ ಮಾತಾಡಿದ್ದೀನಿ. ವಿಚಾರಣೆ ನಡೆಸಲು ಹೈಕೋರ್ಟ್ ರಚಿಸಿರುವ ನ್ಯಾಯಮೂರ್ತಿಗಳ ಸಮಿತಿಯಿಂದ ಮಾತಾಡಿದೆ. ಟು ಇನ್ವೆಸ್ಟಿಗೇಟ್ ಪ್ರಕರಣ ಅಂದ್ರೆ ಇನ್ವೆಸ್ಟಿಗೇಟ್ ಕೇಸ್ which caused death of 24 people ಡ್ಯೂ ಟು ಕೊರತೆಯಿಂದ ಕಾರಣದಿಂದ ಆಮ್ಲಜನಕದ ಕೊರತೆ ಕಾರಣದಿಂದ ಡ್ಯೂ ಟು ನೋಡಿ ಈಗ ಮೃತಪಟ್ಟ ವಿನ್ವೆಸ್ಟಿಗೇಷನ್ ಕೇಸ್ ಯಾವ ಕೇಸು ವಿಚ್ ಕಾರಣ ಈ ಕಾರಣವಾದ ಪ್ರಕರಣ ಯಾವ ಏನ್ ಕಾರಣ ಇದ್ರೆ 24 ದಿನ ಸಾವಿರ ಕಾರಣವಾದ ಪ್ರಕರಣ ಅಂತ ಅರ್ಥ ಅವ್ರಿಗೆ. ವಿಚ್ ಕಾಸ್ ಡೆತ್ ಆಫ್ 24 ಪೀಪಲ್ ಡ್ಯೂ ಟು ಶಾರ್ಟೇಜ್ ಆಫ್ oxygen in COVID-19 ಇನ್ನೊಂದು ಬೇಡ ಕೋವಿಡ್ ಹಾಸ್ಪಿಟಲ್ ಇನ್ ಚಾಮರಾಜನಗರ ಡಿಸ್ಟ್ರಿಕ್ಟ್ COVID-19 ಹಾಸ್ಪಿಟಲ್ district COVID-19 hospital in Chamarajanagar ಈ ರೀತಿ ಬರ್ಕೋತಾರೆ. ಟು ಇನ್ವೆಸ್ಟಿಗೇಟ್ ಕೇಸ್ ವಿಚ್ ಕಾಸ್ ಅಂದ್ರೆ ಇದಕ್ಕೆ ಕಾರಣವಾದಂತಹ ಪ್ರಕರಣ ಅಂದ್ರೆ ಮೃತಪಟ್ಟಿರುವ ಈ ಪ್ರಕರಣದಿಂದ ವಿಚ್ ಅನ್ನೋದು ರೇಡಿಯೋವನ್ನು ಈ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡುತ್ತೆ. ಇದೊಂದು ಸ್ವಲ್ಪ ಓದ್ಕೊಳ್ಳಿ. ಈಗ ಮುಂದಿನ ವಾಕ್ಯ ಬರ್ಕೊಂಡು ಇದೇ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡೋಣ. ಇಲ್ಲಿ ವಿಚಾರಣೆ ನಡೆಸುವುದು ಏನು ಪೇಪರ್ ಬಂದಿಲ್ಲ, ಅದು ಜಸ್ಟ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ವಿಚಾರಣೆ ನಡೆಸಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವೇ ಬರೀಬೇಕಾಗುತ್ತೆ. ಟು ಇನ್ವೆಸ್ಟಿಗೇಟ್ ಅನ್ನೋದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅದು ಕಾಮನ್ ಸೆನ್ಸ್ ಅಷ್ಟು. ಇದು ಪ್ರಕರಣ ಕುರಿತು ಅಂತಂದ್ರೆ ಅದನ್ನು ವಿಚಾರ ಮಾಡ್ಕೊಂಡು ನಾವೇ ಅದನ್ನು ಸೇಷನ್ ಇಂಗ್ಲೀಷ್ ಬರೀಬೇಕಾದ್ರೆ ನಾವು ಸೇರಿಸಬೇಕಾಗುತ್ತೆ. ಇಲ್ಲ ಆಕ್ಚುಲಿ ಕೊಟ್ಟಿಲ್ಲ, ಇರೋದು ಹಂಗೆ, ಅದನ್ನ ಬರ್ಕಣೆ ಮಿಸ್ ಮಾಡಿಲ್ಲ, ಇರೋದು ಹಂಗೆ. ಅದು ವಿಚಾರಣೆ ನಡೆಸಬೇಕಾದ್ರೆ ನಾವು ಎರಡು ಸೇರಿಸೋ ತಪ್ಪೇನಾಗಲ್ಲ. ಅದು ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಹೋಗಿ ಈ ಮುಂದಿನ ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಟ್ ಮಾಡೋಣ. ಈಗ ಇನ್ನೊಂದು ವಾಕ್ಯ ಮಾಡ್ಕೊಂಡು ಇನ್ನೊಂದು ಪ್ಯಾರಾಗ್ರಾಫ್ ಬರ್ಕೊಂಡಿದ್ದೀನಿ. ಚಾಮರಾಜನಗರದ ಘಟನೆ ಬಗ್ಗೆ 5 ಬಗ್ಗೆ ತನಿಖೆ ಪ್ರಾರಂಭವಾಗಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ ಇದೆ. ಇದು ಫಸ್ಟ್ ಈ ವಾಕ್ಯನ ಮಾಡ್ಕೊಂಡು ಚಾಮರಾಜನಗರ 5 ಬಗ್ಗೆ ವಾದನೆ ಪ್ರಾರಂಭವಾಗಿದೆ. ನೋಡಿ ಈಗ ಇಲ್ಲಿ 5 ಬಗೆಯ ಅಂತ ಇದು ಬಗೆಯ ಅಂತ ಏನು ಬರೆಯಂಗಿಲ್ಲ ಅಂತ ಏನು ತೋರಿಸಿಲ್ಲ. ವಿಷಯ ಬರೋದು ತಪ್ಪಾದ ಟೈಪ್ ಅಂತ 5 ಬಗೆ ಅಂತ ಟೈಪ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಏನ್ ಬರೀಬಾರದು ಅಂತಂದ್ರೆ ಈ ವಾಕ್ಯ ಒಂದು ಪರ್ಫೆಕ್ಟ್ ಪ್ರದರ್ಶನ ಇದೆ. ಈ ವಾಕ್ಯ ಇಂಗ್ಲಿಷ್ ಪರ್ಫೆಕ್ಟ್, ಕನ್ನಡದಲ್ಲಿ ಪರ್ಫೆಕ್ಟ್ ಪ್ರದರ್ಶನ ಇದೆ. ಸಂಪೂರ್ಣ ವರ್ತಮಾನ ಕಾಲದಲ್ಲಿದೆ. ಸಂಪೂರ್ಣ ವರ್ತಮಾನ ಕಾಲದ ಇಂಗ್ಲಿಷ್ ರೂಲ್ಸ್ ಏನಪ್ಪ, ಪರ್ಫೆಕ್ಟ್ ರೂಲ್ಸ್ ಏನಪ್ಪ ಅಂದ್ರೆ ಸಬ್ಜೆಕ್ಟು, ಹ್ಯಾವ್, ಆಸ್, V3 ಆಬ್ಜೆಕ್ಟ್. ಈಗ ಪ್ರಾರಂಭವಾಗಿ ವರ್ಬ್ ಆಗುತ್ತೆ, ತನಿಖೆ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಬರೆಯೋಣ. ಫಸ್ಟ್ ಸಬ್ಜೆಕ್ಟ್ ಬರೆದ ಏನಾಗುತ್ತಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ have ಅಂದ್ರೆ ಇನ್ವೆಸ್ಟಿಗೇಷನ್ ಒಂದು ಇನ್ವೆಸ್ಟಿಗೇಷನ್ಸ್ ಕೊಡಬೇಕು. ತನಿಖೆಗಳು ಇನ್ವೆಸ್ಟಿಗೇಷನ್ಸ್ ಹ್ಯಾವ್ ವರ್ಬ್ 3 ಅಂದ್ರೆ ಪ್ರಾರಂಭವಾಗಿದೆ, ಸ್ಟಾರ್ಟ್ ಆದ ಸ್ಟಾರ್ಟೆಡ್.
has started to investigate ಅಂದ್ರೆ ಇಲ್ಲ ಇಲ್ಲಿ ನಾವೇ ತಗೊಳಕಾಗುತ್ತೆ. ಇನ್ವೆಸ್ಟಿಗೇಟ್ ಸ್ಟಾರ್ಟೆಡ್ ಟು ಇನ್ವೆಸ್ಟಿಗೇಟ್ ಇಂಗ್ಲೀಷ್ ಬರೆಯೋಕ್ಕಾದ್ರೆ ಸ್ವಲ್ಪ ನಾವು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಕನ್ನಡ ಇಂಗ್ಲೀಷ್ ಬರೆಯೋಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸ್ವಲ್ಪ ಚೇಂಜ್ ಮಾಡಿ ನಾವು ಸ್ವಂತ ತಾಂದ್ರೆ ತಪ್ಪೇನಾಗಲ್ಲ. ಅದನ್ನ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಮೀನಿಂಗ್ ಅದೊಂದು ಸೇಮ್ ಅದೇ ಮೀನಿಂಗ್ ಬರೋಕ್ಕಾಗುತ್ತೆ. ಇನ್ವೆಸ್ಟಿಗೇಷನ್ ಆರ್ ಸ್ಟಾರ್ಟೆಡ್ ಟು ಇನ್ವೆಸ್ಟಿಗೇಟ್ ಈ ದುರ್ಘಟನೆ ಅಂದ್ರೆ ಟ್ರಾಜಿಕ್ ಅಂತ ಆಗುತ್ತೆ, ಟ್ರಾಜಿಕ್ ಇನ್ಸಿಡೆಂಟ್ ಅಂತ ಆಗುತ್ತೆ. ಇದಾದ್ರೆ ಮಿಶಾಪ್ ಅಂತ ಆಗುತ್ತೆ, ಇಲ್ಲ ಟ್ರಾಜಿಕ್ ಇನ್ಸಿಡೆಂಟ್ ಅಂತ ಆಗುತ್ತೆ. ಎರಡೂ ಇರೋದು ಮಿಶಾಪ್ ಆಫ್ ಚಾಮರಾಜನಗರ. ಚಾಮರಾಜನಗರ ನನಗೂ ಇಷ್ಟ ಆಯ್ತು. ಇಲ್ಲಿ ಬರ್ದಿದೆ. ಈಗ ನೆಕ್ಸ್ಟ್ IAS ಅಧಿಕಾರಿ ಸೇವೆ ಪ್ರಾಥಮಿಕತೆಗೆ ನಡೆಸ್ತಾ ಇದ್ದಾರೆ. ಅಂದ್ರೆ 5 ಬಗೆಯ ಅಂತ ಇದೆಯಲ್ವಾ, ಒಟ್ಟು ಇವೆಲ್ಲ ಇದು 2 ಬಾಕಿ ಬರ್ಕಂತೀನಿ. 5 ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಒಂದೇ ಘಟನೆ ಸಂಬಂಧಪಟ್ಟಂತೆ 5 ತನಿಖೆಗಳು ಪ್ರಾರಂಭ ಆಗಿದೆ ಅಂತ ಅರ್ಥ. ಅಂದ್ರೆ 5 ಬಗೆಯ ತನಿಖೆಗಳು ಅಂತಂದ್ರೆ ಒಂದೇ ಘಟನೆ ಸಂಬಂಧಪಟ್ಟ 5 ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಅರ್ಥ. ಅದು IAS ಅಧಿಕಾರಿ IAS ಆಫೀಸರ್ ಶಿವಯೋಗಿ ನಡೆಸುತ್ತಿದ್ದಾರೆ. ಇದು ಕಂಟಿನ್ಯೂಸ್ ಪ್ರೆಸೆನ್ಸ್ ಬರುತ್ತೆ. IAS ಶಿವಯೋಗಿ ಈಸ್ ಕಂಡಕ್ಟಿಂಗ್ ಕಂಡಕ್ಟ್ ಅನ್ನೋದು ಅದು ನಡೆಸುವಂತಾಗುತ್ತೆ. ಕಂಡಕ್ಟಿಂಗ್ ಇಲ್ಲ ಇನ್ವೆಸ್ಟಿಗೇಟಿಂಗ್ ಅಂತ ನೋಡಿ ಸರ್. ಇನ್ವೆಸ್ಟಿಗೇಟಿಂಗ್ ಕಂಡಕ್ಟಿಂಗ್ ನಮಗಾಗುತ್ತೆ. ಕಂಡಕ್ಟಿಂಗ್ ಪ್ರಿಲಿಮಿನರಿ ಪ್ರಾಥಮಿಕ ತನಿಖೆ ಇದೆ. ಪ್ರಿಲಿಮಿನರಿ ಅಂದ್ರೆ ಪ್ರಾಥಮಿಕ ಅಂತ ಅರ್ಥ. ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇದನ್ನ ಕಂಡಕ್ಟಿಂಗ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಟಿಂಗ್ ಅದು ತನಿಖೆ ನಡೆಸೋದೇ ಆಗುತ್ತೆ. ಕಂಡಕ್ಟ್ ಇನ್ವೆಸ್ಟಿಗೇಷನ್ ಅದು ತನಿಖೆ ನಡೆಸ್ತಾನೆ ಆಗುತ್ತೆ. ಕಂಡಕ್ಟಿಂಗ್ ಇನ್ವೆಸ್ಟಿಗೇಷನ್ ಇಲ್ಲಿ ನಡೆಸುತ್ತಿದ್ದಾರೆ. ಇದು ಮುಗಿತು. ಆರೋಗ್ಯ ಇಲಾಖೆ ಆಂತರಿಕ ತನಿಖೆ ನಡೆಸಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ is conducting internal ಆಂತರಿಕ ಅಂದ್ರೆ ಇಂಟರ್ನಲ್ ಅಂತ ಆಗುತ್ತೆ. ಇಂಟರ್ನಲ್ ಇನ್ವೆಸ್ಟಿಗೇಷನ್ ಈ ರೀತಿಯಾಗಿ ಭಾಷೆ ನೋಡಬಹುದು. ಹೆಲ್ತ್ ಡಿಪಾರ್ಟ್ಮೆಂಟ್ ಈಸ್ ಕಂಡಕ್ಟಿಂಗ್ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಅಂತ ಆಗುತ್ತೆ. ಈ ರೀತಿಯಾಗಿ ಭಾಷೆ ನೋಡಬಹುದು. ಇನ್ವೆಸ್ಟಿಗೇಷನ್ ಆರ್ ಸ್ಟಾರ್ಟೆಡ್ ಟು ಇನ್ವೆಸ್ಟಿಗೇಟ್ ಮಿಶಾಪ್ ಆಫ್ ಚಾಮರಾಜನಗರ ಅಂತ ಆಗುತ್ತೆ. IAS ಆಫೀಸರ್ ಶಿವಯೋಗಿ ಈಸ್ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಇಷ್ಟ ಆಗುತ್ತೆ. ಈಗ ಮುಂದಿನ ವಾಕ್ಯ ಬರ್ಕೊಂಡು ಇದೇ ರೀತಿ ಟ್ರಾನ್ಸ್ಲೇಟ್ ಮಾಡೋಣ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನ್ನದೇ ಪೊಲೀಸ್ ವಿಭಾಗಕ್ಕೆ ತನಿಖೆಯ ಹೊಣೆ ವಹಿಸಿದೆ ಅಂತ ಇದೆ. ಈ ವಾಕ್ಯದಲ್ಲಿ 2 ವಾಕ್ಯ ಇದೆ. ಈ ಮೊದಲನೇ ವಾಕ್ಯ ಒಂದು 2 ವಾಕ್ಯ ಮತ್ತು ಪರ್ಫೆಕ್ಟ್ ಪ್ರೆಸೆನ್ಸ್ ಇದೆ. ಪರ್ಫೆಕ್ಟ್ ಪ್ರೆಸೆನ್ಸ್ ರೂಲ್ಸ್ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಹ್ಯಾವ್ ಆಸ್ ಪ್ಲಸ್ ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಯಾವಪ್ಪ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಸಬ್ಜೆಕ್ಟ್. ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಅಂತ ಇದೆ. ಕೊಂಡಿದೆ ಅಂತ ಈ ವಾಕ್ಯನ ಕರೆಕ್ಟ್ ಬರೆದೇನಪ್ಪ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದೆ ಮತ್ತು ತನ್ನದೇ ಪೊಲೀಸ್ ವಿಭಾಗಕ್ಕೆ ತನಿಖೆಯ ಹೊಣೆ ವಹಿಸಿದೆ. ಈ ರೀತಿ ಆಗುತ್ತೆ. ಒಂದು ಗ್ರಾಮಟಿಕಲ್ ಭಾಗ ಈ ರೀತಿ ಆಗುತ್ತೆ. ಜಸ್ಟ್ ಇದನ್ನೊಂದು ಒಂದು ಕಲೋಕ್ಯುವಲ್ ಲ್ಯಾಂಗ್ವೇಜ್ ಬರೋದ್ರಿಂದ ಈ ರೀತಿ ನಮಗೆ ಕಾಣಿಸುತ್ತೆ ಅಷ್ಟೇ. ಅದು ಇದು ಮತ್ತೊಂದು ಬಂದಿರೋದಿದೆ. ನಾವೇ ಅದನ್ನು ಊಹೆ ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿರೋ ಮೇಲೆ ಅದು ಊಹೆ ಮಾಡ್ಕೋಬೇಕಾಗುತ್ತೆ. ಪ್ರಕರಣ ದಾಖಲಿಸಿ
ವಹಿಸಿಕೊಂಡು ಸ್ಟೇಟ್ ಮೊಬೈಲ್ ರೈಟ್ಸ್ ಕಮಿಷನ್ ಆಸ್ ರಿಜಿಸ್ಟರ್ಡ್ ದಾಖಲಿಸಿಕೊಳ್ಳುವುದು ರಿಜಿಸ್ಟರ್ಡ್ ಇಲ್ಲಿ ಸ್ವಯಂ ಪ್ರೇರಿತ ಅಂತ ಒಂದು ವರ್ಡ್ ಇದೆ. ಅದು ಸ್ವಲ್ಪ ಲೀಗಲ್ ವರ್ಡ್, ಅದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಬಳಸ್ತಾರೆ. ಅದು ನಿಮ್ಗೆ ಗೊತ್ತಿರ್ಬೇಕಾದ್ರು ಅದು ಒಂದು ಬಹಳ ಇಂಪಾರ್ಟೆಂಟ್ ವರ್ಡ್. ಸ್ವಯಂ ಪ್ರೇರಿತ ಒಂದು ಬಹಳ ಸ್ವಯಂ ಪ್ರೇರಿತ ಪ್ರಕರಣ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ವರ್ಡ್. ಸ್ವಯಂ ಪ್ರೇರಿತ ಅಂತ ಸ್ವಯಂ ಪ್ರೇರಿತ ಪ್ರಕರಣ ಸ್ವಯಂ ಪ್ರೇರಿತ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಸೋಮುಟೋ ಈಗ SEO ಸೋಮುಟೋ ಇದು ಬಿಡಿಸ್ಬಿಡಬಾರ್ದು. ಸೋಮುಟೋ ಅಂತ ಹೇಳ್ಬಿಟ್ಟು ಬಿಡಿಸ್ಬಾರ್ದು. ಸ್ವಯಂಪುಟ ಕೇಸ್ ಅಂತ ಹೇಳಿ ಸೋಮುಟ ಕೇಸ್ ಅಂತ ಹೇಳ್ತೀವಿ. ಅಂದ್ರೆ ತಾನಾಗಿ ಅದು ಯಾರು ಕಂಪ್ಲೇಂಟ್ ಕೊಡಲಾರ ತಾನಾಗಿ ಮುಂದಿಂತು ತಾನೇ ಪ್ರಕರಣ ದಾಖಲಿಸಿಕೊಳ್ಳೋದು, ಅದಕ್ಕೆ ಸೋಮುಟ ಕೇಸ್ ಅಂತ ಹೇಳ್ತೀವಿ. ಸೋಮುಟ ಕೇಸ್ ಅಂಡ್ ಇಲ್ಲಿಗ ತನ್ನದೇ ಪೊಲೀಸ್ ವಿಭಾಗಕ್ಕೆ ತನಿಖೆಯ ಹೊಣೆ ವಹಿಸಿದೆ. ತನಿಖೆಯ ಈ ಹೊಣೆ ಇದೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಅಂದ್ರೆ ವರ್ಗಾಯಿತ ಕೇಸ್ನ ವರ್ಗಾಯಿಸಿರುತ್ತದೆ. ಜಸ್ಟ್ ಆ ಕೇಸನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಅದನ್ನ ರಿಜಿಸ್ಟರ್ಡ್ ಕೇಸ್ ಅಂದ್ರೆ ಟ್ರಾನ್ಸ್ಫರ್ ಟು ಅಂತ ಹೇಳ್ಬೋದು, ಇಲ್ಲಾಂದ್ರೆ ಅಸೈನ್ ಟು ಅಂತ ಹೇಳ್ಬೋದು. ಅಸೈನ್ ಅನ್ನು ಸಹ ವಹಿಸಂತಾನೆ ಆಗುತ್ತೆ. ಇಲ್ಲಿ ಟ್ರಾನ್ಸ್ಫರ್ ಒಂದು ಬೆಸ್ಟ್ ವರ್ಡ್ ಆಗುತ್ತೆ, ಸೂಟಬಲ್ ವರ್ಡ್ ಆಗುತ್ತೆ. ಇಲ್ಲಿ ಸುಮುಟ ಕೇಸ್ ಅಂಡ್ ಟ್ರಾನ್ಸ್ಫರ್ಡ್ ದಿ ಕೇಸ್ ಟು ಇಟ್ಸ್ ಅಂದ್ರೆ ತನ್ನದೇ ಅಂತ ಅಂದ್ರೆ ಇಟ್ಸ್ ಅಂತ ಅದರ ಅಂದ್ರೆ ತನ್ನದೇ ಅಂತ ಹ್ಯೂಮನ್ ರೈಟ್ಸ್ ಕಮಿಷನ್ ಇಟ್ಸ್ ಅನ್ನೋದು ಬರೀಬೇಕಾಗುತ್ತೆ. ಇಟ್ಸ್ ಇದು ಇಟ್ ಅಂತ ಹಾಕ್ಬಿಟ್ಟು ಒಂದು ಅಪಾಸ್ಟ್ರಫಿ ಹಾಕಿ ಇಟ್ಸ್ ಪೊಲೀಸ್ ಬ್ರಾಂಚ್ ಅಂದ್ರೆ ಅದೇ ಹ್ಯೂಮನ್ ರೈಟ್ಸ್ ಕಮಿಷನ್ ಸಹ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪೊಲೀಸ್ ಅದು ಸಂಬಂಧಪಟ್ಟ ನಮಗೆ ಅವ್ರ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಲ್ಲೊಂದು ಪೊಲೀಸ್ ಬ್ರಾಂಚ್ ಇರುತ್ತೆ. ಹೆಂಗೆ CCB ಎಲ್ಲ ಇರ್ತಾವಲ್ಲ, ಕ್ರೈಮ್ ಬ್ರಾಂಚ್ ಇರ್ತಾವಲ್ಲ, ಅದೇ ರೀತಿಯಾಗಿ ಇದು ವರ್ಷ ಪೊಲೀಸ್ ಬ್ರಾಂಚ್ ಇರುತ್ತೆ. ಇಟ್ಸ್ ಪೊಲೀಸ್ ಬ್ರಾಂಚ್ ಅಂದ್ರೆ ಹೊಣೆ ಅಂತ ತಗೊಂಡ್ಬರುತ್ತೆ. ಟ್ರಾನ್ಸ್ಫರ್ ರೆಸ್ಪಾನ್ಸಿಬಿಲಿಟಿ ಹೊಣೆ ತಗೊಂಡು ಜಸ್ಟ್ ಇದು ಅರ್ಥ ಏನಂದ್ರೆ ಒಟ್ಟಾರೆ ಅರ್ಥ ಏನಪ್ಪಾ ಅಂತಂದ್ರೆ ಕೇಸ್ನ ಅದಕ್ಕೆ ವಹಿಸ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ವರ್ಗಾಯಿಸಿರ್ತಾರೆ. ಅದನ್ನ ಹೊಣೆ ತನಿಖೆಯ ಹೊಣೆ ಬಳಸ್ತಾ ಇಲ್ವಾ. ಟ್ರಾನ್ಸ್ಫರ್ ಕೇಸ್ ಕೇಸ್ ಹೇಳ್ಬೋದು, ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಷನ್ ಅವ್ರಿಗೆ ವರ್ಗಾಯಿಸಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಅಸೈನ್ ಅಂತ ಇಲ್ಲಿ ಬೇಕಾ ಟ್ರಾನ್ಸ್ಫರ್ ಬಂದಾಗಿ ಅಸೈನ್ ಅಂತ ಹೇಳ್ಬೋದು. ಅಸೈನ್ ಅಂತ ಬೇಕಾದ್ರೂ ಹೇಳ್ಬೋದು. ಈ ರೀತಿಯಾಗಿ ಇದು ಪರ್ಫೆಕ್ಟ್ ಪ್ರೆಸೆನ್ಸ್ ಇದೆ. ಈ ಸಬ್ಜೆಕ್ಟ್ ಬಂದು ಸ್ಟೇಟ್ ಕಮಿಷನ್. ಇಲ್ಲಿ ಯಾಸ್ ಹಾಕೊಂಡಿದೀವಪ್ಪ ಅಂತಂದ್ರೆ ಇಟ್ಟಿ ಬರುತ್ತೆ. ಇಟ್ಟಿ ಬರೋದ್ರೆ ಯಾಸ್ ಅಂತ ನೋಡಿದೀವಿ. ಈ ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋಣ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಈ ಬಗ್ಗೆ ವಿಚಾರಣೆ ನಡೆಸುವ ಕುರಿತ ಆಲೋಚನೆ ನಡೆಸಿದ್ವಿ ಎಂದು ಹೈಕೋರ್ಟ್ ಪೀಠ ಹೇಳಿತ್ತು ಅಂತ ಇದೆ. ಈಗ ಈ ವಾಕ್ಯದ ಎರಡು ವಾಕ್ಯ ಇದೆ. ಎಂದು ಅಂತ ಇದೆ. ಎಂದು ಅಂತ ಬಂದು ಇದು ದಟ್ ಅಂತ ಅರ್ಥ. ದಟ್ ಅಂದ್ರೆ ಒಂದು ಕಂಡೀಷನ್ ಅಂತ ಅರ್ಥ. ಹೈಕೋರ್ಟ್ ಪೀಠ ಹೇಳಿತ್ತು ಅಂತ ಫಸ್ಟ್ ಇನ್ನೊಂದು ವಾಕ್ಯ ಆಗುತ್ತೆ. ಹೈಕೋರ್ಟ್ ಪೀಠ ಹೇಳಿತ್ತು ಅಂದ್ರೆ ಹೈಕೋರ್ಟ್ ಸೆಟ್ ಅಂತ ಬಂದಾಗ ಈ ವಾಕ್ಯ ಒಂದು ಡೈರೆಕ್ಟ್ ಸ್ಪೀಚ್ ಇರುತ್ತೆ. ಡೈರೆಕ್ಟ್ ಸ್ಪೀಚ್ ಬಂದಾಗ ಅದು ದಟ್ ಹಾಕ್ಬಾರ್ದು. ಫಸ್ಟ್ ಪ್ಲೇಸ್ ಇಟ್ಟರೆ ಹೈಕೋರ್ಟ್ ಸೆಟ್ ಅಂತ ಫಸ್ಟ್ ಪ್ಲೇಸ್ ಇಟ್ಟರೆ ಇದು ದಟ್ ಅಂತ ಇದರಿಂದ ಅರ್ಥ ಆಗಿದೆ. ಹೈಕೋರ್ಟ್ ಸೆಟ್ ಇದು ದಟ್ಟಿ ಅಂತ ನಮಗೆ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಅದು ದಟ್ಟೆ ಬರೆಯೋದು ಅವಶ್ಯಕ ಇಲ್ಲ. ಬರದೇ ಇರ್ಬೋದು. ಬರೋದು ತಪ್ಪೇನಾಗಲ್ಲ. ಹೈಕೋರ್ಟ್ ಸೆಟ್ ಮತ್ತೆ ಈ ಬಗ್ಗೆ ವಿಚಾರಣೆ ನಡೆಸುವ ಕುರಿತು ಆಲೋಚನೆ ನಡೆಸಿದ್ದೇವೆ ಅಂತ ಇದೆ ಅಂದ್ರೆ ನಾವು ತಿನ್ನುತ್ತೇವೆ ಅಂತ ಹೇಳ್ತೀವಿ. ನಾವು ಬರೀತೇವೆ ಅಂತ ಇಲ್ಲಿ ವಿ ಅನ್ನೋ ಅರ್ಥ ಹೇಳ್ತಾರೆ. ಅಂದ್ರೆ ವಿ ಅನ್ನೋದು ಇಲ್ಲ ಇಲ್ಲಿ. ಅಂದ್ರೆ ನಾವು ಒಂದು ಇಲ್ಲ, ನಾವು ನಡೆಸುತ್ತೀವಿ ಅಂತ ಅರ್ಥ ಅಲ್ಲ. ಅಂದ್ರೆ ನಾವು ಯಾರು ಕೋರ್ಟ್ ಅಂತ ನಾವು ನ್ಯಾಯಮೂರ್ತಿ ಅಂತ ಅರ್ಥ ಹೇಳಿ. ಈ ಬಗ್ಗೆ ವಿಚಾರಣೆ ನಡೆಸುವ ಕುರಿತು ಆಲೋಚನೆ ಏನಂದ್ರೆ ಹೈಕೋರ್ಟ್ ಪೀಠ ಅಲ್ವಾ ಇದು. ಹೈಕೋರ್ಟ್ ಪೀಠ ಅಂದ್ರೆ ಬೆಂಚ್ ಆಫ್ ಹೈಕೋರ್ಟ್. ಬೆಂಚ್ ಆಫ್ HC ಅಂತ ಬರೀತೀನಿ. ಹೈಕೋರ್ಟ್ ಅಂತ ತಿಳ್ಕೊಳ್ಳಿ. ಬೆಂಚ್ ಆಫ್ HC ಹೈಕೋರ್ಟ್ ಅಂತ ಅರ್ಥ. ಬೆಂಚ್ ಆಫ್ HC ಸೆಟ್ we think of investigating
ಇನ್ವೆಸ್ಟಿಗೇಟಿಂಗ್ ಈ ಬಗ್ಗೆ ಅಂದ್ರೆ ಈ ಬಗ್ಗೆ ಈ ಕೇಸ್ ಬಗ್ಗೆ ಅಂತ ಅರ್ಥ ಇದೆ. ಈ ಬಗ್ಗೆ ಮಾಡ ಇನ್ವೆಸ್ಟಿಂಗ್ ಆಫ್ ಇನ್ವೆಸ್ಟಿಂಗ್ ದಿಸ್ ಕೇಸ್ ಅಂತ ತಗೊಂಡು ಎಷ್ಟು ತಪ್ಪೇನಾಗಲ್ಲ. ಇನ್ವೆಸ್ಟಿಗೇಷನ್ ದಿಸ್ ಕೇಸ್ ಅಂತ ತಗೊಂಡು ಅಂದ್ರೆ ಈ ಪ್ರಕರಣ ಈ ಬಗ್ಗೆ ಅಂದ್ರೆ ಈ ಪ್ರಕರಣದ ಬಗ್ಗೆ ಅಂತ ಅರ್ಥ. ಈ ಬಗ್ಗೆ ಬರುತ್ತೆ ಅಷ್ಟೇ. ಇಲ್ಲಿ ಈ ಬೆಂಚ್ ಆಫ್ ಎಡ್ಸ್ ಅಂದ್ರೆ ರಿಪೋರ್ಟ್ ಸೆಂಟ್ ವಿ ಥಿಂಕ್ ಆಫ್ ಇನ್ವೆಸ್ಟಿಗೇಟಿಂಗ್ ದಿಸ್ ಕೇಸ್ ಅಂತ ತಗೊಳ್ಳಿ ಇಷ್ಟ ಆಗುತ್ತೆ. ಅಂದ್ರೆ ದಿಸ್ ಕೇಸ್ ಅಂದ್ರೆ ಈ ಬಗ್ಗೆ ಈ ಕೇಸ್ ಬಗ್ಗೆ ಅಂತ ಅರ್ಥ. ಈ ಬಗ್ಗೆ ತಗೊಂಡು ನಡೀತಾರೆ. ಇಲ್ಲ ದಿಸ್ ಕೇಸ್ ಅಂತ ತಗೊಳ್ಳೋದು ವಿ ಥಿಂಕ್ ಆಫ್ ಇನ್ವೆಸ್ಟಿಗೇಟಿಂಗ್ ದಿಸ್ ಕೇಸ್. ಈ ವಾಕ್ಯ ಇಷ್ಟ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ಬರೋಣ.